ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬೇಜಾರಾಗಿದೆ. ಏನೇ ಇದ್ದರೂ ಮಾತನಾಡಿ ಬಗೆಹರಿಸಿಕೊಳ್ಳಬೇಕು, ಮಾಧ್ಯಮದ ಮುಂದೆ ಅಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗ ಪಕ್ಷದ ವರಿಷ್ಠರ ಸೂಚನೆ ಕೊಟ್ರಂತೆ. ಸಮಸ್ಯೆಗಳಿದ್ರೆ ನಿಮ್ಮ ಹತ್ರ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಹತ್ರ ಬಂದು ಚರ್ಚೆ ಮಾಡಬೇಕು, ಮಾತನಾಡಿ ಬಗೆಹರಿಸಿಕೊಳ್ಳಬೇಕು, ಅದು ಬಿಟ್ಟು ಮಾಧ್ಯಮಗಳಿಗೆ ಹೋಗೋದಲ್ಲ ಅಂತ. ಇಂಥ ಮಾತುಗಳು ವಿಪಕ್ಷಗಳಿಗೆ ಆಹಾರ ಆಗ್ತವೆ, ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇವಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತ ವರಿಷ್ಠರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ರಂತೆ. ಈ ಮಧ್ಯೆ ಶಾಸಕರ ಬೇಸಿಕ್ ಅಸಮಾಧಾನ ಇರೋದು ಸರಿಯಾಗಿ ಅನುದಾನ ಸಿಗ್ತಿಲ್ಲ, ಕೆಲಸಗಳಾಗ್ತಿಲ್ಲ, ಕೆಲಸ ಮಾಡೋದಕ್ಕಾಗ್ತಿಲ್ಲ ಅಂತ. ಅಷ್ಟು ಟೋಟಲ್ ಇಶ್ಯೂನ ಮೂಲ ಇದು. ಎಚ್.ಸಿ. ಬಾಲಕೃಷ್ಣ, ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಇಡೀ ವಿವಾದಕ್ಕೆ ಇನ್ನೊಂದು ಟರ್ನ್ ಕೊಟ್ಟರು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಮಸ್ಯೆ ಹೇಳ್ಕೊಂಡು ಅನುದಾನ ತರಬೇಕು, ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಆಶೀರ್ವಾದ ಇರೋದಕ್ಕೆ ನನಗೆ ಅನುದಾನ ಸಿಗ್ತಾ ಇದೆ, ಅವರ ಆಶೀರ್ವಾದ ಪಡ್ಕೊಂಡ್ರೆ ಅವ್ರಿಗೂ ಅನುದಾನ ಸಿಗಬಹುದು ಅಂತ. ಸಿಟ್ಟಿಗೆದ್ದಿರುವ ಶಾಸಕರಿಗೆ ಮಾಗಡಿ ಬಾಲಕೃಷ್ಣ ಸಲಹೆ. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಆಶೀರ್ವಾದ ಇರೋದಕ್ಕೆ ನನಗೆ ಅನುದಾನ ಸಿಗ್ತಾ ಇದೆ, ಅವರ ಆಶೀರ್ವಾದ ಪಡ್ಕೊಂಡ್ರೆ ಅನುದಾನ ಸಿಗಬಹುದು. ಆ ಹೇಳಿಕೆಗೆ ಬಿ.ಆರ್. ಪಾಟೀಲ್ ಸಿಟ್ಟಿಗೆದ್ದಿದ್ದಾರೆ. ನನಗೆ ಯಾರ ಆಶೀರ್ವಾದನೂ ಇಲ್ಲ, ಯಾರ ಕೃಪಾ ಕಟಾಕ್ಷನೂ ಇಲ್ಲ, ಬಾಲಕೃಷ್ಣ ಅವರ ಕೇಸ್ ಬೇರೆ, ನನ್ನ ಕೇಸ್ ಬೇರೆ. ಬಿ.ಆರ್. ಪಾಟೀಲರ ಅಸಮಾಧಾನ. ನಮಗೆ ಜನ ಆಶೀರ್ವಾದ ಮಾಡವ್ರೆ, ನಾವು ಕೆಲಸ ಮಾಡಬೇಕು. ಅದನ್ನು ಹೋರಾಟನೋ ಇನ್ನೊಂದೋ ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡಬೇಕು. ನನಗೆ ಡಿ.ಕೆ. ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಬಾಲಕೃಷ್ಣ ಅವರು ಒಂದು ಕೇಳಿ ಸರ್, ಈಗ ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶೀರ್ವಾದದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶೀರ್ವಾದ ಇಲ್ಲರಿಗೆ ಈ ರೀತಿ ಆಗಿದೆ ಸರ್? ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ನಮಗೆ ಜನ ಆಶೀರ್ವಾದ ಮಾಡವ್ರೆ, ನಾವು ಕೆಲಸ ಮಾಡಬೇಕು. ಅದನ್ನು ಹೋರಾಟನೋ ಇನ್ನೊಂದೋ ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡಬೇಕು. ನನಗೆ ಡಿ.ಕೆ. ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಬಾಲಕೃಷ್ಣ ಅವರು ಒಂದು ಕೇಳಿ ಸರ್, ಈಗ ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶೀರ್ವಾದದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶೀರ್ವಾದ ಇಲ್ಲರಿಗೆ ಈ ರೀತಿ ಆಗಿದೆ ಸರ್? ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ನಮಗೆ ಜನ ಆಶೀರ್ವಾದ ಮಾಡವ್ರೆ, ನಾವು ಕೆಲಸ ಮಾಡಬೇಕು. ಅದನ್ನು ಹೋರಾಟನೋ ಇನ್ನೊಂದೋ ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.